ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ನೋಡಿ ಶುಕ್ರವಾರದ ಒಂದು ಬೆಳಗ್ಗೆ ಒಂದು ರೊಟೀನ್ ಅಂತ ಹೇಳ್ಬೋದು. ಬೆಳಗ್ಗೆ ಪೂಜೆ ಎಲ್ಲ ಚೆನ್ನಾಗಾಯಿತು. ಅಕ್ಷಯ ತೃತೀಯದ ಒಂದು ವೈಬ್ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರನೇ ನಾನು ತುಪ್ಪದ ಆರತಿ ಮಾಡಿದ್ದೆ ದೇವ್ರಿಗೆ. ಹಿಂದಿನ ದಿನವೇ ಕಳಶ ಏನಾರು ಚೇಂಜ್ ಮಾಡೋಂಗಿದ್ರೆ ಎಲ್ಲ ಮಾಡಿಕೊಂಡು ರೆಡಿ ಮಾಡಿದ್ದೆ. ಸೊ ಅದರಿಂದ ಇವತ್ತೇನು ಅಷ್ಟು ಕೆಲಸ ಇರಲಿಲ್ಲ ಅಂತ ಹೇಳ್ಬೋದು. ದೇವ್ರ ಮನೇಲಿ ಮಾಮೂಲಿ ಪೂಜೆ ಅಷ್ಟೋತ್ರ ಎಲ್ಲ ಹೇಳಿದ್ದೆ. ಸೊ ಅದಾದಮೇಲೆ ನೋಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ದೋಸೆ ಮಾಡೋಣ ಅಂತಂದ್ಬಿಟ್ಟು ಹಿಂದಿನ ದಿನವೇ ಸಂಪಣ ಎಲ್ಲ ರುಬ್ಬಿದ್ದೆ. ಸೊ ದೋಸೆ ಜೊತೆಗೆ ಆಲೂಗೆಡ್ಡೆ ಪಲ್ಯ ಮತ್ತು ಸ್ವಲ್ಪ ಪುದೀನ ಚಟ್ನಿ ಮಾಡಿದ್ದೆ. ಸೊ ಅದೇ ಸಾಕಾಯಿತು ಅಂತ ಹೇಳ್ಬೋದು. ಸೊ ಇದು ಬೆಳಗ್ಗೆದು, ಇವತ್ತು ಬೆಳಗ್ಗೆದು ಒಂಚೂರು ರೊಟೀನ್ ತೋರಿಸ್ಬಿಟ್ಟು ಅದಾದಮೇಲೆ ಅಕ್ಷಯ ತೃತೀಯ ದಿನ ನಾನು ಏನು ಪರ್ಚೇಸ್ ಮಾಡಿದೆ ಅಂತ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾಕೆಂತಂದರೆ ಇದು ಪ್ರತಿ ವರ್ಷವೂ ಕೂಡ ಅದು ರೂಢಿ ಮಾಡ್ಕೊಂಬಂದ್ಬಿಟ್ಟಿದ್ದೀನಿ. ಅಟ್ಲೀಸ್ಟ್ ಏನಾದರೂ ಒಂದು ಚಿಕ್ಕ ಪುಟ್ಟ ಐಟಮ್ಸ್ ಆದರೂ ತೊಗೋಬೇಕು ಅಂತ ಅಂದ್ಬಿಟ್ಟು ನಾನು ರೊಟೀನ್ ಅದನ್ನು ಮೊದಲಿಂದ ಒಂದು ನಡ್ಸ್ಕೊಂಬಂದಿರೋದು. ನೋಡಿ ಇವತ್ತು ದೋಸೆ ಅಂತೂ ಸಕ್ಕತ್ತಾಗಿತ್ತು. ಸೊ ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಆಗಿದೆ. ಅದಕ್ಕೋಸ್ಕರನೇ ಈ ಥರ ಒಂದು ಗೋಲ್ಡ್ ಕಲರ್ ಬಂದಿದೆ ದೋಸೆ. ಸೊ ಅದೇನು ಅಂತ ನಾನು ನೆಕ್ಸ್ಟ್ ಅಪ್ಕಮಿಂಗ್ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನೋಡಿ ಇವಾಗ ಅಕ್ಷಯ ತೃತೀಯ ದಿನದ್ದು ನೋಡಿ ಅವತ್ತು ಬೆಳಗ್ಗೆನೇ ಹೋದೆ. ಈ ಟೈಮ್ ಒಳಗಡೆ ಪರ್ಚೇಸ್ ಮಾಡಬೇಕು ಅಂತಿರುತ್ತಲ್ಲ. ಸೊ ಅದಕ್ಕೋಸ್ಕರ ಒಂದು ಆ ಟೈಮಲ್ಲೇ ಬೆಳಗ್ಗೆಲ್ಲ ನೋಡಿ ಅವತ್ತಿನ ಬೆಳಗ್ಗೆ ತಿಂಡಿ ಎಲ್ಲ ಆಗಿತ್ತು. ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ಹೋದ್ವಿ ಜ್ಯುವೆಲ್ರಿ ಶಾಪ್ಗೆ. ನೋಡಿ ನಮ್ಮ ಮನೆ ಹತ್ರನೇ. ಅಯ್ಯೋ ಎಲ್ಲ ಕಡೆನೂ ಹೆಂಗೆ ಅಂತಂದರೆ ಕಾಲಿಡೋಕ್ಕೆ ಜಾಗ ಇಲ್ಲ, ಅಷ್ಟು ರಶ್ಶು, ತುಂಬಾ ಕ್ರೌಡು. ಹೊರಗಡೆ ನೋಡ್ತಿದ್ದಂಗೆ ನಿಜ ಅಲ್ಲಿ ಒಳಗಡೆ ಹೋಗಿ ನಾವು ಪರ್ಚೇಸ್ ಮಾಡ್ಕೊಂಬರೋಕ್ಕಾಗುತ್ತಾ ಅಂತ ಅನ್ನಿಸ್ಬಿಟ್ಟಿತ್ತು. ಸೊ ಇನ್ನೊಂದು ಕಡೆ ಸ್ವಲ್ಪ ಕ್ರೌಡ್ ಕಡಿಮೆ ಇತ್ತು. ಸೊ ಅದಕ್ಕೋಸ್ಕರ ಅಲ್ಲಿ ಹೋದ್ವಿ. ಸೊ ಏನಾದ್ರು ತಗೊಳ್ಳೋಣ ಅಂತ ಅನಿಸ್ತು. ನನ್ನ ಇದರಲ್ಲಿ ಬೆಳ್ಳಿ ಶಾಪಿಂಗ್ ಮಾಡಿ ಅಂತ ಇತ್ತು. ಅದಕ್ಕೋಸ್ಕರ ಈಗಿನ ರೇಟಲ್ಲಿ ಬಿಡಿ ಚಿನ್ನನ ಏನು ಟಚ್ ಮಾಡೋಕ್ಕೂ ಆಗೋಲ್ಲ ಇವಾಗ ನಾವು ಒಂದು ಪ್ರೈಸಲ್ಲಿ. ನೆಕ್ಸ್ಟ್ ಒಂಚೂರು ಕಡಿಮೆ ಆದಾಗ ನೋಡಬೇಕು. ಸೊ ಅದಕ್ಕೋಸ್ಕರ ನಾನು ಏನು ತೊಗೊಳ್ಳೋಣ ಅಂತಂದರೆ ಒಂದು ದೇವರಿಗೆ ತುಪ್ಪದ ಆರತಿ ಮಾಡೋಕ್ಕೆ 2 ದೀಪಗಳಿತ್ತು ಆಲ್ರೆಡಿ ನಮ್ಮ ಮನೇಲಿ. ಬಟ್ ಅದ್ರ ಕೆಳಗಡೆ ಇಟ್ಕೊಳ್ಳೋಕ್ಕೆ ಒಂದು ಪ್ಲೇಟ್ ಮಾತ್ರ ನಾನು ತಾಮ್ರದ ಪ್ಲೇಟ್ ಯೂಸ್ ಮಾಡ್ತಾಯಿದ್ದೆ, ಹಿತ್ತಾಳೆದು. ಸೊ ಅದಕ್ಕೆ ಬೆಳ್ಳಿದೊಂದು ಪ್ಲೇಟ್ ತೊಗೊಂಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಅದ್ರ ಮೇಲೇ ಕಾನ್ಸಂಟ್ರೇಟ್ ಮಾಡಿದೆ. ನೋಡಿ ಇದನ್ನೇ ತೊಗೊಂಡೆ. ಸೊ ಇದ್ರ ಮೇಲೇ ನನ್ನ ಒಂದು ನಿಗಾ ಇತ್ತು, ಹೆಂಗಾದ್ರೂ ಮಾಡೋದ್ರ ಜೊತೆಗೆ ಆ ದೀಪದ ಜೊತೆಗೆ ಒಂದು ಪ್ಲೇಟ್ ಬೇಕಲ್ಲ ಅಂತ ಅಂದ್ಬಿಟ್ಟು. ಸೊ ಇದು ನೋಡಿ 48 ಗ್ರಾಮ್ ಇತ್ತು ಅಂತ ಹೇಳ್ಬೋದು. ಇನ್ನೊಂದು 50 ಗ್ರಾಮಲ್ಲಿ ತೊಗೊಂಬಿಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅದು ಜಾಸ್ತಿ ಡಿಸೈನ್ ಇತ್ತು. ಸೊ ಕೊಳೆ ಜಾಸ್ತಿ ಕೂತ್ಕೊಂಡ್ಬಿಡುತ್ತೆ, ತೊಳೆಯೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸೊ ಪರವಾಗಿಲ್ಲ ಅಂದ್ಬಿಟ್ಟು 48 ಗ್ರಾಮ್ದು ತೊಗೊಂಡೆ. ಅದು ಪ್ಲೇಟು ಚೆನ್ನಾಗಿತ್ತು. ಸೊ ನನಗೂ ಇಷ್ಟ ಆಯಿತು. ಅದು ಓವರಾಲು ಎಷ್ಟೋ 4000 ಆಯಿತು, 100 ರೂಪಾಯಿ ಕಡಿಮೆ ಕೊಟ್ಟೆ ಅಷ್ಟೇ. ಸೊ ಅದಾದಮೇಲೆ ನೋಡಿ ಇವೆಲ್ಲ ಐಟಮ್ಸ್ಗಳು ತೊಗೊಂಡ್ವಿ. ಅಕ್ಷಯ ತೃತೀಯ ಅಂದರೆ ನಾನು ಬೆಳ್ಳಿ ತೊಗೊಳಕ್ಕಾಗಲಿಲ್ಲ ಅಂದರೂ ಈ ಐಟಮ್ಸ್ಗಳನ್ನಂತೂ ತೊಗೋತೀನಿ. ನೋಡಿ ಮನೆಗೆ ಸ್ವಲ್ಪ ರೇಷನ್ನು, ಅರಳುಪ್ಪು, ಅದಾದಮೇಲೆ ನೋಡಿ ದೇವರದ್ದು ಅರಿಶಿನ, ಕುಂಕುಮ ಮತ್ತು ಸುಗಂಧ ದ್ರವ್ಯಗಳು ದೇವ್ರಿಗೆ ಬೇಕಾಗಿರೋ ಅಂಥದ್ದು, ತೆಂಗಿನಕಾಯಿ, ಹೂವು, ಗಂಧದ ಕಡ್ಡಿ, ಸೊ ಈ ಥರ. ಸೊ ಸುಗಂಧ ದ್ರವ್ಯಗಳು ತೊಗೊಳ್ಳೋದು, ತುಪ್ಪ, ಸಕ್ಕರೆ, ಸೊ ಈ ಥರ ಬೆಲ್ಲ, ಇಂಥ ಐಟಮ್ಸ್ಗಳನ್ನ ತಂದುಬಿಟ್ರೆ ಅದೇ ಸಾಕು ಮನೆ ಹೆಚ್ಚೋಕ್ಕೆ ಅಂತ ನನ್ನ ಒಂದು ಅನಿಸಿಕೆ ಅಂತ ಹೇಳ್ಬೋದು. ನೋಡಿ ಅದ್ರ ಮಾರನೆಗೇ ಅದ್ರ ಆವಾಗ ತಂದ ತಕ್ಷಣ ಆಮೇಲೆ ಇದು ದೀಪ ಹಚ್ಚಿದೆ. ನೋಡಿ ಇದೇ ದೀಪಕ್ಕೆ ನಾನು ಇದನ್ನು ಜೋಡಿ ಮಾಡಿದ್ದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಒಳ್ಳೆ ಮಾಡಿಸ್ದಂಗಿದೆ. ಅವೆರಡು ಒಂದೇ ಸೆಟ್ಟೇನೋ ಅನ್ನೋ ಥರ ಅಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಅವತ್ತು ದೇವ್ರಿಗೆಲ್ಲ ಹೂವೆಲ್ಲ ತಂದಿದ್ದೆಲ್ಲ ಮುಡಿಸಿ ದೇವ್ರಿಗೂ ಕೂಡ ಆರತಿ ಎಲ್ಲ ಮಾಡಿದೆ. ಸೊ ಈವ್ನಿಂಗು ಕೂಡ ಚೆನ್ನಾಗಿ ಪೂಜೆ ಮಾಡಿದೆ ಅಂತ ಹೇಳ್ಬೋದು. ಇದು ನೋಡಿ ಎಷ್ಟು ನನಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ಬೋದು. ಅಕ್ಷಯ ತೃತೀಯ ಅಂತ ಅಂದ ತಕ್ಷಣ ಏನು ಚಿನ್ನದ ಐಟಮೇ ತೊಗೋಬೇಕು, ಲಕ್ಷಾಂತರ ರೂಪಾಯಿ ಕೊಟ್ಟೆ ತೊಗೋಬೇಕು, ಅಥವಾ ದೊಡ್ಡದು ಬೆಳ್ಳಿ ದೀಪಾಲೆ ಕಂಬಗಳೇ ತೊಗೋಬೇಕು ಅಂತ ಏನಿಲ್ಲ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಒಂದು ನೆರವೇರಿಸ್ಕೊಂಬರ್ಬೇಕು ಅಷ್ಟೇ. ನೋಡಿ ಆಚೆ ವರ್ಷ ನಾನು ತೊಗೊಂಡಿದ್ದು ಒಂದು ಚಿಕ್ಕದೊಂದು ನನಗೊಂದು ಮೂಗ್ಬಟ್ಟು ಲಕ್ಷ್ಮೀದೊಂದು ವಿಗ್ರಹ ಇರಲ್ಲ, ಚಿಕ್ಕದೊಂದು ಲಕ್ಷ್ಮೀ ವಿಗ್ರಹ ತೊಗೊಂಡಿದ್ದೆ ಆಚೆ ವರ್ಷ. ಆಮೇಲೆ ನನಗೊಂದು ಬೆಳ್ಳಿದೊಂದು ಉಂಗುರ ತೊಗೊಂಡಿದ್ದೆ ಕೈಗೆ ಹಾಕ್ಕೊಳ್ಳೋಕ್ಕೆ. ಸೊ ಇಷ್ಟು ಮಾತ್ರ ಆಚೆ ವರ್ಷ ತೊಗೊಂಡಿದ್ದು. ಹೋದ ವರ್ಷ ದೇವ್ರಿಗೆ ಬೆಳ್ಳಿ ಸೇರು ಮತ್ತು ದೇವ್ರಿಗೆ ಬೆಳ್ಳಿ ಕಾಲು ಉಂಗುರ ತೊಗೊಂಡಿದ್ದೆ ಹೋದ ವರ್ಷ. ಸೊ ಈ ಥರ ದೇವ್ರಿಗೆ ಅಂತಲೇ ನಾನು ಒಂಚೂರು ಫಿಕ್ಸ್ ಮಾಡಿಬಿಡ್ತೀನಿ ಅವತ್ತಿನ ದಿನ ದೇವ್ರಿಗೆ ಅಂತ ಏನಾದರೂ ಒಂದು ವಸ್ತು ಖರೀದಿ ಮಾಡಲೇಬೇಕು ಅಂತ. ಸೊ ಈ ಸರಿ ದೇವ್ರದ್ದು ಬೆಳ್ಳಿ ದೀಪ ಆಯ್ತಲ್ಲ, ಅದ್ರ ಜೊತೆಗೆ ಬೆಳ್ಳಿದು ಈ ಪ್ಲೇಟ್ ತೊಗೊಂಡೆ. ಸೊ ಸಾಕು, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತ ಹೇಳ್ಬೋದು. ಪರವಾಗಿಲ್ಲ, 4000ದಲ್ಲಿ ಒಂದು ಐಟಮ್ ತೊಗೊಂಡೆ ಅಂತ. ಸೊ ನಿಜವಾಗ್ಲೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತ ಹೇಳ್ಬೋದು. ಸೊ ಇದು ನನ್ನ ಒಂದು ಅಕ್ಷಯ ತೃತೀಯ ದಿನ ನನ್ನದೊಂದು ಶಾಪಿಂಗ್ ವ್ಲಾಗ್ ಅಂತ ಹೇಳ್ಬೋದು. ಹಾಗೆ ನೋಡಿ ಇವತ್ತು ರಾಘವೇಂದ್ರ ಮಠಕ್ಕೆ ಹೋಗಿದ್ವಿ. ಮಠಕ್ಕೆ ಹೋಗ್ಬಿಟ್ಟು ನಾವು ಮನೆಗೆ ಬರಬೇಕಾದ್ರೆ ನೋಡಿ ನಮ್ಮ ಮನೆ ಹತ್ರ ಎಂಟ್ರೆನ್ಸಲ್ಲಿ ಬರಬೇಕಾದ್ರೇ ಒಂದು ಸ್ವಲ್ಪ ಜಾಗ ಇದೆ, ಖಾಲಿ ಜಾಗ. ಸೊ ಅಲ್ಲೇನೋ ಶೂಟಿಂಗ್ ನಡೀತಿತ್ತೋ ಏನೋ ಗೊತ್ತಿಲ್ಲ, ಆನೆ ತೊಗೊಂಬಂದಿದ್ರು. ಸೊ ಆನೆ ನಾವು ಕರ್ಕೊಂಡು ಹೋಗ್ತಾಯಿದ್ರು. ಸೊ ಅದಕ್ಕೆ ಅದೊಂದು ಹಂಗೆ ಕ್ಯಾಪ್ಚರ್ ಮಾಡಿಕೊಂಡೆ.
ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ವ್ಲಾಗ್ ಅಂತ ಹೇಳ್ಬೋದು. ನೋಡಿ ಅಕ್ಷಯ ತೃತೀಯ ಅಂದರೆ ಲಕ್ಷಾಂತರ ರೂಪಾಯಿನೇ ಖರ್ಚು ಮಾಡುವಂತೇನಿಲ್ಲ. ಅರಿಶಿನದ ಕೊಂಬೆ ಮೇನು ಇಲ್ಲಿಗೆ. ಅರಿಶಿನ ಕೊಂಬು ಚಿನ್ನಕ್ಕೆ ಹೋಲಿಸ್ತಾರಲ್ವ, ಅದಕ್ಕೋಸ್ಕರನೇ ಮದುವೆ ಆಗೋಕ್ಕೆ ತಾಳಿ ಕಟ್ಟಕ್ಕೆ ಒಬ್ಬೊಬ್ಬರಿಗೆ ಅದು ಅವಕಾಶ ಇಲ್ಲದೇ ಇದ್ರು ಅರಿಶಿನದ ಕೊಂಬಲ್ಲೇ ಕಟ್ಸೋದು ಶ್ರೇಷ್ಠ ಅಂತ ಹೇಳ್ತಾರಲ್ಲ, ಹಾಗೆ ನಾನಂತೂ ಯಾವುದೇ ಕಾರಣಕ್ಕೂ ಅರಿಶಿನ ಕುಂಕುಮ, ಅರಿಶಿನದ ಕೊಂಬು, ಅರಳುಪ್ಪು, ಮನೆಗೆ ಬೇಕಾಗಿರೋ ಅಷ್ಟು ರೇಷನ್ನು, ಸಕ್ಕರೆ, ತುಪ್ಪ, ಸೊ ಇಂಥ ಐಟಮ್ಸು, ಸುಗಂಧ ದ್ರವ್ಯಗಳು ಅಂದರೆ ಇದು ಗಂಧದ ಕಡ್ಡಿ ಇರ್ಬೋದು, ಕರ್ಪೂರ, ಸಾಂಬ್ರಾಣಿ, ಇಂಥ ಐಟಮ್ಸ್ಗಳು, ಇಂಥವಕ್ಕೆ ಪ್ರಿಫರೆನ್ಸ್ ಕೊಡಬೇಕು ಫಸ್ಟ್ ಆಫ್ ಆಲು. ಇಂಥದ್ದು ತಂದುಬಿಟ್ರೆ ಸಾಕು, ಅದೇ ತಾನೇ ಮನೆಗೆ ಬೇಕಾಗಿರೋದು ಲಕ್ಷ್ಮಿ ಅರಿಶಿನ ಕುಂಕುಮ ಅಂತ ಅನ್ನೋದು. ಮನೆಗೆ ಹೂವು ತಂದು ದೇವ್ರಿಗೊಂದು ತುಪ್ಪದ ದೀಪ ಹಚ್ಚಿದ್ರೆ ಅದೇ ಬೇಜಾನ್ ಅಂತ ಹೇಳ್ಬೋದು. ಸೊ ಇನ್ನೂ ಸ್ವಲ್ಪ ಅನುಕೂಲ ಇರೋರು ಬೆಳ್ಳಿ ಐಟಮ್ಸ್ ತರ್ಬೋದು, ಇನ್ನೂ ಚೆನ್ನಾಗಿ ಅನುಕೂಲ ಇರೋರು ಬೇಕಾದ್ರೆ ಚಿನ್ನದ ಐಟಮೇ ತಂದು ನಾವು ದೇವ್ರ ಹತ್ರ ಇಡ್ಬೋದು. ಬಟ್ ಇಂಥದ್ದೇ ಬೇಕು ಅಂತ ದೇವರು ಏನು ಕೇಳಲ್ಲ. ಬಟ್ ನಮಗೆ ಒಂದು ಒಳ್ಳೇದಾಗಲಿ ಅಂತ ಒಂದು ಸಂಪ್ರದಾಯ ನಾವು ರೂಢಿ ಮಾಡ್ಕೊಂಡು ಬಂದಿರ್ತೀವಲ್ವ, ಅದನ್ನು ನಾವು ನಡ್ಸ್ಕೊಂಡು ಹೋಗಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾನು ಈ ಅಕ್ಷಯ ತೃತೀಯಾಗಿ ಏನಾದರೂ ಒಂದು ಐಟಮ್ ತೊಗೊಬಿಡ್ತೀವಿ. ಪ್ರತಿ ವರ್ಷವೂ ಕೂಡ ಇವತ್ತು ಆಗಲ್ಲ ಅನ್ನೋದು ಇದುವರೆಗೂ ಬಂದಿಲ್ಲ ನನಗೆ. ಅಟ್ಲೀಸ್ಟ್ ಏನಾದರೂ ಒಂದು ಮಿನಿಮಮ್ ಒಂದು ಐಟಮ್ ತಗೊಳಕ್ಕಾದ್ರೂ ನನ್ನ ಹತ್ರ ದುಡ್ಡಿದ್ದೇ ಇರುತ್ತೆ. ಸೊ ಆ ಥರ ಅಂತ ಹೇಳ್ಬೋದು. ಸೊ ನಾವು ಏನು ರೂಢಿ ಮಾಡ್ಕೊಂಬರ್ತೀವಿ ಅದು ನಮ್ಮನ್ನು ಅದೇ ಥರ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ಬೋದು. ಸೊ ನೋಡೋಣ, ಲಕ್ಷ್ಮೀ ದೇವಿ ಕೃಪೆ ಎಲ್ರಿಗೂ ಒಳ್ಳೆಯದಾಗಲಿ. ಈಗ ಚಿನ್ನ ಬೆಳ್ಳಿ ಅನ್ನೋದಕ್ಕಿಂತ ಎಲ್ರಿಗೂ ಕೂಡ ಮನೇಲಿ ಸಂಸಾರ ಒಂದು ಒಳ್ಳೆಯ ರೀತಿ ಸುಖಮಯವಾಗಿ ಸಾಗಲಿ, ಒಳ್ಳೆ ನೆಮ್ಮದಿ ಮತ್ತು ಮನಃಶಾಂತಿ ಇರಲಿ ಫಸ್ಟ್ ಆಫ್ ಆಲ್ ಕುಟುಂಬ ಅಂತ ಅಂದಮೇಲೆ. ಅದಾದಮೇಲೆ ಬೇಕಾದರೆ ಮಿಕ್ಕಿರೋದೆಲ್ಲನೂ ಕೂಡ ಆಸ್ತಿ ಅಂತಸ್ತು ಎಲ್ಲ ನೆಕ್ಸ್ಟು ಒಂದು ಫಸ್ಟ್ ಬೇಕಾಗಿರೋದೇ ಮಾನಸಿಕ ಶಾಂತಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ ಗೈಸ್. ಬಾಯ್, ಟೇಕ್ ಕೇರ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.